ಏನು ಹೇಳ್ತವ್ರ? ಹಾಂ, ಏನು ಬೆಲೆ ಕಟ್ಟವ್ರೆ? ಅದಕ್ಕೆ ಇದಕ್ಕೆ ಇದಾ ಸಕ್ಕರೆ 55? ಹೌದಲ್ವ? ಆಯ್ತಾಯ್ತು. ಕರುಗೆ ಏನಾರ ಮಾಡ್ತಾರಂತದ್ದು ಆ ಕಡೆ ಹೋದ್ರೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 22/9/2024. ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ. ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜೋಡುಗಟ್ಟೆ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ. ಹಳ್ಳಿಕಾರ್ ತಳಿ ಜಾಸ್ತಿ ಬರುತ್ತೆ. ಸ್ನೇಹಿತರೆ, ಒಂದು ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ. ಈ ಕೂಡು ಕುಟುಂಬದಲ್ಲಿ ಎಲ್ಲರೂ ಇರ್ತಾರೆ. ಅಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ, ಭಾಷೆಯ ನುಡಿಗಟ್ಟು, ವ್ಯವಸಾಯ, ಗುಡಿ ಕೈಗಾರಿಕೆ ಮತ್ತು ಬದುಕನ್ನು ಕಟ್ಟಿಕೊಳ್ಳುವ ಮತ್ತು ವ್ಯಾಪಾರದ ಕೌಶಲ್ಯವನ್ನು ತಿಳಿಸುವ ಎಲ್ಲ ಜ್ಞಾನದ ಚಕ್ಷುಗಳು ಸಂತೆಯಲ್ಲಿ ದೊರೆಯುತ್ತೆ. ಈ ಸಂತೆಯ ಜ್ಞಾನವನ್ನು ಪಡಿಬೇಕು ಅಂದರೆ ಸಂತೆಯ ಜನರ ಜೊತೆ ಮಾತಾಡಬೇಕು. ಆರಾಮ? ತಗೊಂಡ್ರಾ? ಆಗಲಿಲ್ವಾ? ತಗೊಳ್ಳಿಲ್ವಾ? ದನ ಇಲ್ಲ, ಹೆಂಗ್ ತಗೋಬೇಕು ಅಲ್ವಾ? ಯಾವ್ದೈತೆ ಯಾವ್ದು ಇಲ್ಲ ಇಲ್ಲಿ ಅಲ್ವಾ? ನಿಮ್ಮ ಆಯ್ಕೆ ಆಗಲಿಲ್ಲ. ನನಗೆ ಬಂದು ಬಿತ್ತನೆವರ್ ಇರಬೇಕು. ಬಿತ್ತನೆವರ್ ಬೇಕಾ? ಯಾವ ಊರು ಸರ್ ನಿಮ್ದು? ಸರ್ ನಮ್ದು ಸಿಂಗ್ಲಿಪುರ, ಕೊಡಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಹೌದಾ? ಬರ್ತಾ ಇದ್ದೀರಾ? ಸಂತೆಗೆ ಬರ್ತಾ ಇರ್ತೀರಾ? ಪ್ರತಿ ವಾರ ಬರ್ತೀನಿ ಸರ್. ಹೌದಾ? KG ಟೆಂಪಲ್ಗೂ ಬರ್ತೀರಾ? ಬರ್ತೀನಿ. ಮನೆ ಮುಂದೆ ಹಳ್ಳಿಕಾರ್ ತಳಿ ಇರುತ್ತಾ? ಸರ್ ಮನೆಯಲ್ಲೇ ಒಂದು ಜೊತೆ ಓರಿಯವೆ, ಬಿತ್ತನೆವರಿನವೆ. ಹೌದಾ? ಎರಡು ಅಲ್ಲಿ ಮಾಡಿಲ್ಲ. ಎಲ್ಲಿ ಮಾಡಿಲ್ವಾ? ಮನೆ ಮುಂದೆ ಹಳ್ಳಿಕಾರ್ ತಳಿ ಇರಲೇಬೇಕು ಸರ್ ನಮಗೆ, ಅಲ್ವಾ? ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ಮುಂದಿನ ಪೀಳಿಗೆಗೆ ನಾವು ಜೋಪಾನಾಗಿ ಇಟ್ಕೋಬೇಕು. ನಮ್ಮ ಕೊಡಗೆರೆ ತಾಲೂಕಿನಾಗೆ ಹಳ್ಳಿಕಾಲೆ ಉಸಿರು, ಹಳ್ಳಿಕಾಲೆ ಬೆಸರು. ಹೌದಾ? ನಮ್ಮ ಕೊಡಗೆರೆ ಒಳಗೆ ಕೊಡಗೆರೆ ಒಳಗೆ ಬಿತ್ತನೆವರಿ ಜಾಸ್ತಿ ಇರೋದು. ಕೊಡಗೆರೆ ಒಳಗೆ ಕೋಲಾಳ ಆ ಕಡೆ ಎಲ್ಲ ಇದಾವಲ್ವಾ? ಹೌದು. ನಮ್ಮ ಕೊಡಗೆರೆ ತಾಲೂಕಿನಾಗೆ ಪ್ರತಿ ಹಳ್ಳಿಗೂ ಬಿತ್ತನೆವರಿ ಇವೆ. ಹೌದಾ? ಪ್ರತಿ ಹಳ್ಳಿ ಒಳಗೆ ಹೋಗಿ. ಹೌದಲ್ಲ? ಕೊಡಗೆರೆ ತಾಲೂಕಲ್ಲಿ. ಸರಿ ಸರ್, ಒಳ್ಳೇದಾಗಲಿ ಸರ್. ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ. ನಿಮ್ಮ ಫೋನ್ ನಂಬರ್ ಕೊಡಿ. ನಮ್ಮ ನಂಬರ್ ಬಂದು 960686747458. ಯಾವಾಗಲೇ ಬಂದ್ರು ನನ್ನ ಹತ್ರ ಬಿತ್ತನೆವ್ರು ಇರ್ತೈತಿ. ಹೆಸರು ನಿಮ್ಮ ಹೆಸರು? ಶಶಿ ಅಂತ ಹೇಳ್ಬಿಟ್ಟು. ಶೆಟ್ಟಿ. ಶಶಿ. ಯಾವಾಗಲೇ ಬಂದ ಮತ್ತೆ ಬಿತ್ತನೆವ್ರು ಇರ್ತವೆ. ಇವಾಗಲೂ ಐತೆ, ಒಂದು ಜೋಡಿನೇ ಐತೆ. ಯಾವ ಬೇಕಾ ಕೊಡ್ತೀನಿ. ಹೆಸರು ಇದು ಊರು ಹೆಸರು? ಸಿಂಗ್ಲಿಪುರ. ಒಳನಳ್ಳಿ ಹೋಗ್ಲಿ. ಸಿಂಗ್ಲಿಪುರ. ಒಳನಳ್ಳಿ ಹೋಗ್ಲಿ, ಕೊಡಗೆರೆ ತಾಲೂಕು. ಹಾಕ್ತೀನಿ. ಯಾವಾಗಲೇ ಬಂದ್ರು ಕೊಡ್ತೀನಿ. ಆಯ್ತು. ಹಾಕ್ತೀವಿ ಸರ್. ಒಳ್ಳೇದಾಗಲಿ. ಯಜಮಾನ್ರೆ, ಸಂತೆಗೆ ಬರ್ತಾ ಇರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಮ್ದು ಹುಟ್ಟಿದ್ದೆ ಇವರು. ಹೌದಾ? ಈ ಸಂತೆಗೆ ಒಂದು 50 ವರ್ಷ ಆಗಿದೆಯಾ? ಜಾಸ್ತಿ ಆಗಿದೆಯಾ? ಒಂದು 50 ವರ್ಷದ ಮೇಲೆ ಆಗಿದೆ ಸಂತೆ. ಹೌದಾ? ನೋಡಿ, ಒಂದು ಸಂತೆಗೆ ನಮ್ಮ ಪೂರ್ವಿಕರು ಇಂಥ ಜಾಗದಲ್ಲೇ ಮಾಡಬೇಕು ಅಂತ ಒಂದು ಸ್ಥಳ ನಿರ್ಧಾರ ಮಾಡ್ತಾರೆ ಅಲ್ವಾ? ಆ ಸ್ಥಳಕ್ಕೆ ಎಲ್ಲರೂ ಬರ್ತಾರೆ ಅಲ್ವಾ? ಒಂದ್ಸಲಿ ಬಂದ್ರೆ ಮತ್ತೆ ಬರ್ಬೇಕು ಅನ್ಸುತ್ತೆ ಅಲ್ವಾ? ಅದು ಯಾವುದೋ ಜಾಗ ಆಗಿರ್ಲಿ, ಅದು ಯಾವುದೇ ಸಂತೆ ಆಗಿರ್ಲಿ ಅಲ್ವಾ? ಅವರೆಲ್ಲ ಹಿರಿಯರು ತುಂಬಾ ದೂರದ ಆಲೋಚನೆಯಿಂದ ಮಾಡಿ ನೀವು ಕಷ್ಟ ಸುಖ ಹಂಚ್ಕೊಂಡ್ರಪ್ಪ ಅಂತ ಮಾಡಿರ್ತಾರೆ ನೀವು ಅಲ್ವಾ? ನಮ್ದು ಇಂಡಿಯನ್ ಹಳ್ಳಿಕಾರ್ ಅಂತ.
ನಿಮ್ದು ಇದು ಹಾಂ ರೇಟು 72. 72 ಹೋರಿಕರನ ಇವು ನಿಮ್ಮವ ಎಷ್ಟು ಇವು 68 ಇವು ಹೋರಿಕರನ ಕಟ್ಸೋ ಹೆಣ್ಗರನ ಗಂಡ್ಗರನ ಹೆಣ್ಗರ ಏನು ಬೆಲೆ ಕಟ್ಟೋರು ಇದು ಯಜಮಾನ್ರೆ ಏನು ಬೆಲೆ ಕಟ್ಟೋರು ಇದಕ್ಕೆ 70,000 ಹೋರಿಕರ ಅಲ್ವಾ ಯಾವ ಗಾಡಿ ಎಲ್ಲಿ ಮಾಡಿದೀನಿ ಕೇಳೋಣ. ಏನು ಬೆಲೆ ಕಟ್ಟಿದ್ದೀರಾ? 45 ಹೋರಿಕರನ
ಹೆಣ್ಗರ. ಏನು ಸಂತೆ ಸುಮಾರಿದೆ? ಸಂತೆ ಸುಮಾರಿದೆ ಅಲ್ವಾ? ಇನ್ನು ಅಲ್ಲಿ ಬಂದಿಲ್ಲ. ಏನ್ ಬೆಲೆ ಕಟ್ಟವ್ರ ಯಜಮಾನ್ರ? ಏನ್ ಬೆಲೆ ಕಟ್ಟವ್ರ? ಏನ್ ಬೇರೆ ಹೇಳ್ತೀರಪ್ಪ? ನಿಮ್ದನ 65? ಹೆಣ್ಗರನೋ ಗಂಡ್ಗರನೋ? ಓರಿಕರ. ಹೌದಾ? ಆಯ್ತು ಆಯ್ತು ಆಯ್ತು. 85? ಎಲ್ಲಿ ಅಲ್ವಾ? 85 ಸರ್? 85 ಸರ್. ಚೆನ್ನಾಗಿ ಸಾಕಿದ್ರೆ ಸರ್? ಅಲ್ಲಿ ಬಂದಿದೆ ಅಲ್ವ? ಡಾಡ ಬೆಣ್ಣೆ, ಬೂಸ, ಜೇನುತುಪ್ಪ ಅಲ್ವಾ? ಹಾಕ್ತಾರೆ ಬಿಡಿ ಸರ್, ನಾವು ಕೇಳಿದೀವಲ್ಲ. ಹಿಂಗಿರ್ಲ ಸಹ ಉಡ್ತ ಸಣ್ಣ ಸಣ್ಣ ದಿವಸ ಉಡ್ತ ಹೌದಾ? ಹೌದಾ? ಎಲ್ಲಿ ಎಲ್ಲ ವ್ಯಾಪಾರ ಜಾಸ್ತಿ ಆಗಿರ್ಬೇಕು ಅವ್ರಲ್ಲ. ವ್ಯಾಪಾರ ಜಾಸ್ತಿ ಆಗಿರ್ಬೇಕು, ವ್ಯಾಪಾರ ಜಾಸ್ತಿ ಆಗಿರ್ಬೇಕು ಅವ್ರಿಗೆ. ಯಾಕೋ ಸ್ವಲ್ಪ ಸುಮಾರಲ್ವಾ? ಹೋದ ವಾರನೂ ಸ್ವಲ್ಪ ಕಡಿಮೆನೇ ಇತ್ತು, ಜನ ಹೊರಗಡೆಯಿಂದ ಯಾರು ಬರ್ತಿಲ್ಲ ಅಂತ ಕಾಣುತ್ತೆ.